ಅಲ್ಲ 1.8 ರಾಜ್ಯ ಕೊಡೋದು, ಇನ್ನು ಉಳಿದಿರ್ತಕ್ಕಂಥದ್ದನ್ನ ಫಲಾನುಭವಿ ಆಯ್ಕೊಳ್ಳೋದು ಅಂತ ಹೇಳಿದರು. ಸ್ವಾಮಿ, ನಂದೇ ಕ್ಷೇತ್ರದ ಉದಾಹರಣೆ ಹೇಳ್ತೀನಿ. 8-10 ವರ್ಷ ಆಯಿತು, 1200 ಮನೆ ಕಟ್ಟಿ ಅನಾಥವಾಗಿ ಬಿದ್ದಿದ್ದಾವೆ. ರೂಫ್ ಲೆವೆಲ್ಗೆ ಹಾಕಿದ್ದಾರೆ. UGD ಕಲೆಕ್ಷನ್ ಇಲ್ಲ, ಇದಿಲ್ಲ. ಇದು ಸ್ಪಾನ್ಸರ್ ಸ್ಕೀಮ್ಸ್. ಇವತ್ತು ಆ ಮನೆಗಳಿಗೆ ಯಾರು ದಿಕ್ಕು? ಈಗ ಫಲಾನುಭವಿ ಲೋನ್ ತಗೊಳಕ್ಕೆ ಹೋದ್ರೆ ಸಿಬಿಲ್ ಸ್ಕೋರ್ ತಗೊಂಬಲ್ಲಿ ಅಂತಾರೆ. ಯಾರ ನಿರ್ಗತಿಕನಿಗೆ, ವಸತಿ ರೈತನಿಗೆ ನಾವು ಮನೆ ಕೊಟ್ರೆ ಅದನ್ನು ಸಿಬಿಲ್ ಸ್ಕೋರ್ ತಂದು ನಾವು ಅವನಿಗೆ ಬ್ಯಾಂಕ್ ಸಾಲ ಕೊಡುತ್ತಾ? ಏನ್ ಮಾಡ್ಬೇಕು ಈ ಸ್ಕೀಮ್ಗೆ? ಹೆಂಗೆ ಇವತ್ತು ಇಡೀ ದೇಶದಲ್ಲಿ ಎಷ್ಟು ಲಕ್ಷ ಮನೆ ಕಟ್ಟಿದ್ರಿ, ಇಡೀ ರಾಜ್ಯದಲ್ಲಿ ಈ ಎಲ್ಲ ಮನೆಗಳು ಅನಾಥವಾಗಿ ಬಿದ್ದಿದ್ದಾವೆ. ಈ ಕಷ್ಟ ನೋಡ್ಲಾರ್ದನೇ ಸರ್ಕಾರದಿಂದಲೇ ಮತ್ತೊಂದು ಲಕ್ಷ ಕೊಡ್ತೀನಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲೋ ಒಂದು ಭಾಗಕ್ಕೆ ಹಣನ ಒದಗಿಸಿ ಮನೆನ ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಸಾವಿರಾರು ಮನೆಗಳು ಇನ್ನೂ ಅನಾಥವಾಗಿ ಬಿದ್ದಿದ್ದಾವೆ. ಈ ನಮ್ಮ ಶಾಸಕರಿಗೆಲ್ಲ ಬಹುಶಃ ಅದು ಗೊತ್ತಾಗ್ಬೋದು, ಯಾತಕ್ಕೆ ನಿಂತಿದ್ದಾವೆ ಇವು ಮನೆಗಳು, ಏನು ಕಾರಣ. ಇದು ಗೊತ್ತಾಗೋದಿಲ್ಲ ಯಾರಿಗೂ. ರಾಜ್ಯ ಸರ್ಕಾರದ ಮೇಲೆ ಬಿದ್ದುಬಿಡ್ತಾರೆ ಅವರಿಗೆಲ್ಲ. ಪಾಪ ಇದು ಹೌಸಿಂಗ್ ಫಾರ್ ಆಲು, ಇದು 2 ರಾಜ್ಯಗಳ ಮಧ್ಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಇದಾಗಿದೆ, ಇದು ಏನೋ ಆಗೋಗಿದೆ ಅಂತ ಇದನ್ನು ತಿಳ್ಕೊಳಲ್ಲ ಜನ. ಬಂದು ದಿವಸ MLAಗಳ ಮನೆ ಹತ್ರ ನಿಂತ್ಕೋತಾರೆ. ಏನು ಸ್ವಾಮಿ ಅಂತಾರೆ. ಕೆಲವ್ರು ಕಟ್ಟ್ಯಾರೆ, 10,000 ಕಟ್ಟ್ಯಾರೆ, 50,000 ಕಟ್ಟ್ಯಾರೆ, ಮನೆ ಕೊಡಿ ಅಂತ ಬರ್ತಾರೆ. ಈ ಮನೆ ಅದು 10-7-8 ವರ್ಷ ಐತೆ, ಅದನ್ನು ಕಂಪ್ಲೀಟ್ ಮಾಡ್ಬೇಕಾರೆ ಕಾಂಟ್ರಾಕ್ಟ್ರು ಅಲ್ಲಿಲ್ಲ. ಯಾರು ಕಟ್ಟಬೇಕು ಆ ಮನೆನ? ಯಾರು ಕೊಡಬೇಕು? ಇದಕ್ಕೆ ಯಾರು ಬರಬೇಕು? ತೊಂದರೆ ನೀವಲ್ವ? ಸ್ಪಾನ್ಸರ್ ಸ್ಕೀಮಾ? ಸೆಂಟ್ರಲಿ ಸ್ಪಾನ್ಸರ್ಸ? ಕೂತು ವ್ಯವಹರಿಸ್ಬೇಕಲ್ಲ, ಮನೆಗಳು ಮುಗಿಬೇಕಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮನೆಗಳು ಮುಗಿಬೇಕಾ ಬೇಡ? ಪೂರ್ಣಗೊಳಿಸ್ಬೇಕಲ್ಲ. ಇದನ್ನ ಯಾರ ಮೇಲೆ ಎತ್ತಾಕೋದು? ಇನ್ನೊಂದು, ಪ್ರಧಾನಮಂತ್ರಿ ಆವಾಜ್ ಅಂತಲೇ ಒಂದು ಸ್ಕೀಮ್ ತಂದು, ನಾವು ಎಲ್ಲ ಈ ಸಾರಿ ನಾವು ಒಳ್ಳೆ ಮನೆಗಳು ಸಿಗ್ತವೆ ನಮ್ಮ MLAಗಳಿಗೆಲ್ಲ ಅಂತ ತಿಳ್ಕೊಂಡಾಗ ಆ ಸ್ಕೀಮ್ನಲ್ಲಿ 72,000 ರೂಪಾಯಿ ಅವ್ರು ಕೊಡೋದು, 47,000 ರೂಪಾಯಿ ನಾವು ಕೊಡೋದು, 48,000 ನಾವು ಕೊಡೋದು, ಇನ್ನು ಉಳಿದದ್ದನ್ನ ನರೇಗಾದಲ್ಲಿ ಹಾಕೋದು 25,000ನ 1.5 ಲಕ್ಷಕ್ಕೆ ಮನೆ ಕಟ್ಟೋದು ಅಂತೇಳಿ ತೀರ್ಮಾನ ಮಾಡಿ ಮನೆನ ಕೊಟ್ಟರು. ಇವತ್ತು 1.5 ಲಕ್ಷಕ್ಕೆ ನರೇಗಾದ 25,000 ಬರಲ್ಲ ಇನ್ನು ಮುಂದೆ. ಈಗ 1.25 ಲಕ್ಷಕ್ಕೆ ಯಾರು ಮನೆ ಕಟ್ಕೋತಾರೆ? ಆಮೇಲೆ ಕಟ್ಟಿ ಏನು ಮಾಡಿರು, ಸೆಂಟ್ರಲ್ನಿಂದ ಒಂದು ಸಮೀಕ್ಷೆ ಮಾಡಿರು. ವಸತಿ ರೈತರ ಪಟ್ಟಿ ಸೆಂಟ್ರಲ್ನಿಂದ ಬಿಡುಗಡೆ ಆಯಿತು. ಯಾರ್ದು ಹೆಸರು ಆ ಪಟ್ಟಿನಲ್ಲಿದೆ ಅವರಿಗೆ ಮಾತ್ರ ನೀವು ಮನೆ ಕೊಡಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ, ನಮ್ಮ ಸದಸ್ಯರುಗಳಿಗೆ ಎಲ್ಲರಿಗೂ ತಾಕೀತು ಮಾಡಿದರು. ಕಾನೂನು ಹಂಗಿದೆ, ಮೊದಲ ಆ ಪಟ್ಟಿಲಿರೋರಿಗೆ ಕೊಡಬೇಕು ಅಂತ. ಈಗ ಮನೆ ಇಲ್ಲ. ಇದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮು, ಪರ್ಸೆಂಟೇಜ್ ಮೇಲೆ ಆಗಿರುವಂಥದ್ದು. ಈ ರೀತಿ ಸನ್ಮಾನ್ಯ ಅಧ್ಯಕ್ಷರೇ ಇದೆಲ್ಲ ಇದ್ದಾವೆ. ಇದರಿಂದ ನಾವು ಡಿಫಿಸಿಯೇಟ್ನ ಅನುಭವಿಸ್ತಾ ಇದ್ದೀವಿ ಬಹಳ ಮಟ್ಟಿಗೆ. ಈಗ ಎಷ್ಟು ಸಾವಿರ ಹುಬ್ಳಿಲಿ ಮೊನ್ನೆ ಓಪನ್ ಆದ್ವಲ್ಲ, 8,000 ಕೋಟಿ ಅಡಿಷನಲ್ ಕೊಟ್ಟಿದ್ದಾರೆ ಗೊತ್ತರ? ಅಲ್ಲಿ ಹುಬ್ಳಿನಲ್ಲಿ ಮನೆಗಳನ್ನ ಅನಾಥವಾಗಿ ಬಿಡ್ತಾ ಇದ್ವು. ಅದರಿಂದ ನಾವು ಹೆಚ್ಚಿನ ಹಣನ ಹೊರನ ಹೊರಬೇಕಾಗಿದೆ. ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಎಲ್ಲ ತೆರಿಗೆಗಳ ಭಾಗದಿಂದ ನನಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ 4,500 ಲಕ್ಷ ಕೋಟಿಯಿಂದ 4.25 ಲಕ್ಷ ಕೋಟಿಯವರೆಗೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹಣ ಹೋಗ್ತಾ ಇದೆಯೋ ಇಲ್ವೋ ಇದು ಈ ಸದನದಲ್ಲಿ ಚರ್ಚೆ ಆಗಲಿ. ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಮಗೆ ಈ ರೀತಿ ಕೇವಲ 79,000 ಕೋಟಿ ನಮಗೆ ಕೊಡ್ತಿರಲ್ಲ, ಇದು ಧರ್ಮನ? ಇದು ಸಾಧ್ಯನಾ? ಇದು ಆಗಬೇಕಾ?
ಏನು ಮಾಡಬೇಕು ನಾವು ಈ ದುಡ್ಡು ತಗೊಂಡು? ಅವರೇ ಬರಲಿ ನಾಳೆ ಈ ಕಡೆಗೆ, ನಾನು ಬೇಡ ಅಂತ ಹೇಳಲ್ಲ. ಬಿಜೆಪಿಯರೇ ಬಂದು ಕೂತ್ಕೊಂಡ್ರು ಅಂತ ಇಟ್ಕೊಳ್ಳಿ, ಜನ ಆಶೀರ್ವಾದ ಮಾಡಿ ಏನು ಮಾಡ್ತಾರೆ? ಇದನ್ನ ಕೇಂದ್ರ ರಾಜ್ಯ ಸರ್ಕಾರಗಳ ಸಂಬಂಧನ ಸರಿದೂಗಿಸ್ತಾ ಹೋದ್ರೆ ಯಾವ MLA ತನ ಇಲ್ಲಿ ಕೂತ್ಕೊಂಡು ಕೆಲಸ ಪ್ರಾಮಾಣಿಕವಾಗಿ ಮಾಡೋಕ್ಕಾಗುತ್ತೆ? ಮುಖ್ಯಮಂತ್ರಿಗಳ ಹತ್ರ ಹೋಗಿ ಸಿದ್ದರಾಮಣ್ಣ ಮೊದಲು ಬರೀತಿದ್ರು, ಈಗ ಬರೆಯಕ್ಕಲ್ಲ ಅಂದ್ರೆ ಸಿದ್ದರಾಮಣ್ಣ ಬರೀತಾರೆ ಯಾವಾಗಲೂ, ಖಜಾನೆ ನೋಡಿ ಬರೀತಾರೆ. ಖಜಾನೆನ ಹೆಂಗೆ ಇಂಥ ಇದರಿಂದ ಖಜಾನೆಗಳು ಅಂತ ಇದಾಗ್ತಾ ಇಲ್ಲ. ಇವೆಲ್ಲ ಬದಲಾವಣೆ ಆಗಬೇಕು, ಬರಬೇಕು. ನಮಗೆ ಬರಬೇಕಂತ ಭಾಗ ನಾನು ಮುಂದೆ ಬರ್ತೀನಿ. ಯಾವ್ಯಾವ ರಾಜ್ಯಕ್ಕೆ ಈ ರಾಜ್ಯದ ಯಾವ್ಯಾವ ರಾಜ್ಯಗಳಿಗೆ ಇದೇ ಟ್ಯಾಕ್ಸ್ ಇದರಲ್ಲಿ ಎಷ್ಟೆಷ್ಟು % ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಉತ್ತರ ಪ್ರದೇಶದ್ದು ಇದೆ, ಬಿಹಾರದ್ದು ಇದೆ, ಪಶ್ಚಿಮ ಬಂಗಾಳದ್ದು ಇದೆ, ಎಲ್ಲಾ ರಾಜ್ಯಗಳದ್ದು ಇದೆ. ತಂದಿದ್ದೀನಿ ಮಾಹಿತಿನ. ಎಷ್ಟೆಷ್ಟು ಲಕ್ಷ ಕೋಟಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಂದಿದ್ದೀನಿ. ಯಾಕೆ ಕರ್ನಾಟಕದ ಬಗ್ಗೆ ಈ ರೀತಿ ಮಲತಾ ಧೋರಣೆ? ಏನು ಇಲ್ಲಿ ವಿರೋಧಿ ಪಕ್ಷ ಐತೆ ಅಂತ ಇಲ್ಲ, ಬಿಜೆಪಿ ಇದ್ದಲ್ಲೂ ಇದೆ ಹಣೆ ಬರ ಈ ಕಡೆ. ಯಾಕೆ ಕರ್ನಾಟಕದ ಬಗ್ಗೆ ಈ ತರ ಮಲ್ತಾ ಧೋರಣೆ? ಇದನ್ನ ಯಾರನ್ನ ಕೇಳಬೇಕು? ಯಾಕೆ ಕೇಳಬೇಕು? ಇದನ್ನ ಹೆಂಗೆ ವಿಶ್ಲೇಷಣೆ ಮಾಡೋದು ಅಂತಕ್ಕಂಥದ್ದನ್ನ ನನಗೆ ನೀವು ಇದು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತೇನೆ ಮೊನ್ನೆ ಅಧ್ಯಕ್ಷರೇ. ಆಮೇಲೆ ಈ GST ಏನೋ ಕಡಿಮೆ ಮಾಡಿರು, ಏನೋ ಈ ಕೆಲವರು ಚುನಾವಣೆಗೋಸ್ಕರ ಮಾಡಿರು ಅಂತಾರೆ, ಕೆಲವರು ಏನು ಕೇಳ್ತಾರೆ. ನಾನು ಅದನ್ನು ಪ್ರಸ್ತಾಪ ಮಾಡೋಕೆ ಹೋಗಲ್ಲ. ಅವ್ರು ಮಾಡಿದ್ರು, ಅವ್ರಿಗೆ ಅಧಿಕಾರ ಇತ್ತು, ಮಾಡಿರು. ಆದರೆ ಆ GST ರೈತರಿಗೆ ಜನಗಳಿಗೆ ತಲುಪ್ತಾ? ಕಾರ್ಪೊರೇಟ್ ಸಂಸ್ಥೆಗಳಿದ್ವಲ್ಲ, ಅವು ಯಾರೂ ಬೆಲೆ ಇಳಿಸ್ಲಿಲ್ಲ. ಅವರೆಲ್ಲ ಅಷ್ಟೇ ಬೆಲೆಗೆ ಮಾರಿರು. ಅವರಿನ್ನೂ ಶ್ರೀಮಂತರಾದ್ರ ಹೊರತು ಈ ಟ್ಯಾಕ್ಸಸ್ ಅನುಕೂಲ ಸಾಮಾನ್ಯ ಜನರ ಕೈಗೆ ಹೋಗಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಯಾವುದೋ ಒಂದು ಇದನ್ನ ಮಾಡ್ತೀವಿ ಅಂತೇಳಿ ಜನಕ್ಕೇನೋ ನಾವು ಇದು ಮಾಡಬಹುದು, ಯಾವುದೋ ಒಂದು ರೀತಿ ಹೇಳ್ಬೋದು. ಆದರೆ ಇದರಿಂದ ನನಗಿರ್ತಕ್ಕಂಥ ಒಂದು ಮೂಲದ ಪ್ರಕಾರ ಗ್ಯಾರಂಟಿಯಾಗಿ ಯಾವುದೇ ಕಾರಣದಿಂದ ಅದು ವ್ಯವಸ್ಥೆ ಆಗಲಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅದು ಕಾರ್ಪೊರೇಟ್ ಸಂಸ್ಥೆಗಳು ಆದಾಯ ಮಾಡಿಕೊಂಡು ಹೊರತು ಅವ್ರು ಯಾರು ಬೆಲೆನ ಇಳಿಸ್ಲಿಲ್ಲ. ಅವ್ರು ಬೆಲೆ ಇಳಿಸಿದಾಗ ಮಾತ್ರ ರೈತರಿಗೆ ಇದು ಸಿಗ್ತಾ ಇತ್ತು. ಬೆಲೆನೇ ಇಳಿಸ್ತಾ ಇದ್ದಾಗ ಹೆಂಗಾಗುತ್ತೆ? ಅದೇ ಬೆಲೆ ಮಾರ್ಕೊಂಡ್ರು ಅವರು. ಟ್ಯಾಕ್ಸ್ ಮಾತ್ರ ಅಷ್ಟಕ್ಕೆ ಹೋಯ್ತಷ್ಟೇ. ಇದರಿಂದ ಏನಾಗುತ್ತೆ? ರೈತರಿಗೆ, ಜನಸಾಮಾನ್ಯರಿಗೆ ಏನು ಸಿಗುತ್ತೆ? ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ಸ್ವಲ್ಪ ಆಮೇಲೆ ಬರ್ತೀನಿ. ರಾಷ್ಟ್ರೀಯ ಯೋಜನೆಗಳ ನಮ್ಮ ರಾಜ್ಯಕ್ಕೆ ಆಮೇಲೆ ಹೇಳ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಾರೆ ಅಂತ. ಕರ್ನಾಟಕದಲ್ಲಿ ಒಂದೇ ಒಂದು ರಾಷ್ಟ್ರೀಯ ಯೋಜನೆಯನ್ನ ಕೊಟ್ಟಿಲ್ಲ. ಕೊಟ್ಟಿದ್ರೆ ಹೇಳಿ, ನಾನು ತಪ್ಪು ಹೇಳಿದ್ರೆ ತಿದ್ಕೋತೀನಿ. ಒಂದೇ ಒಂದು ರಾಷ್ಟ್ರ ಕೊಟ್ಟಿಲ್ಲ. ಒಂದೊಂದು ಉತ್ತರ ಕರ್ನಾಟಕದ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ. ಅದರಿಂದ ರಾಷ್ಟ್ರೀಯ ಯೋಜನೆಗಳಿಗೆ ದುಡ್ಡು ಕೊಟ್ಟರೆ ನಾವಿಲ್ಲಿ ಬಂದ್ ಮಾಡಿ ಅದರಂತೆ ರಾಜ್ಯ ನಡ್ಕೊಂಬರುತ್ತೆ. ಅದರಲ್ಲಿ ನಮ್ಮ ರೆವಿನ್ಯೂ ಡಿಫಿಸಿಯೇಟ್ ಬಗ್ಗೆ 5,495 ಕೋಟಿನ ಕೊಡಬೇಕು ಅಂತೇಳಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಮಾಡಿ ಕಳಿಸ್ತು. ಇವತ್ತಿನವರೆಗೂ ಕೊಟ್ಟಿಲ್ಲ ಅಧ್ಯಕ್ಷರೇ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಅಧ್ಯಕ್ಷರೇ, ಇದೇ ಸದನದಲ್ಲಿ ನಾವು 9 ಗಂಟೆ ರಾತ್ರಿ ಆಯಿತು GST ಬಿಲ್ಲನ್ನು ಅಪ್ರೂವ್ ಮಾಡಿಕೊಡ್ಬೇಕಾದ್ರೆ. ನಾನಾಗ ಆ ಭಾಗದಲ್ಲಿದ್ದೆ. ಸಿದ್ದರಾಮಣ್ಣರೇ ಮುಖ್ಯಮಂತ್ರಿ. ಬೇಡಿ, ಡೆಲ್ಲಿ ಬಹುದೂರೈ ಇದನ್ನು ಕೊಡಬೇಡಿ, 50% ಮಾಡ್ಕೋಬೇಡಿ, ನಮ್ಮ ವ್ಯಾಟ್ ಏನಿದೆ ಅದೇ ಇರಲಿ, ನಮ್ಮ ರಾಜ್ಯ, ನಮ್ಮ ನೇಷನ್, ನಮ್ಮ ರಾಜ್ಯ, ನಮ್ಮ ತೆರಿಗೆ ಅಂತ ಮಾಡ್ಕೊಳ್ಳೋಣ. ಬೇಡ, ಸಂಕಷ್ಟ ಬಂದಾಗ ಜನಗಳ ಬಳಿ ಹೋಗೋಣ, ಕೇಳೋಣ. ನಮ್ಮ ಬಹಳ ಯೋಜನೆಗಳಿದಾವೆ.
ಕೃಷ್ಣ ಮೇಲ್ದಂಡೆ ಇದೆ, ಇಂಥ ಮಹಾನ್ ಯೋಜನೆಗಳ, ಕಳಸ ಬಂಡೂರಿ ಇದೆ, ಇಂಥ ಯೋಜನೆಗಳೆಲ್ಲ ಇದ್ದಾವೆ. ಅದಕ್ಕೆ ನಾವು ದುಡ್ಡನ್ನು ಬೇಕಾದ್ರೆ ಭಿಕ್ಷೆ ಎತ್ತನ ಕೊಡೋದು ಬೇಡ ಅಂತಕ್ಕಂಥ ಮಾತನ್ನು ನಾನು ಹೇಳಿದಾಗ ನಾನು ಕೇಳಿದೆ, ಒಂದು ವೇಳೆ ನಮಗೆ ಬರ್ತಕ್ಕಂಥ ವ್ಯಾಟ್ಗೆ ಏನಾರ ಕಡಿಮೆ ಆದರೆ ನೀವು ಆ ಹಣನ ಅವ್ರು ತುಂಬಿಕೊಡೋಕೆ ರೆಡಿ ಇದ್ದಾರಾ ಅಂತಕ್ಕಂಥದ್ದು ಕೇಳಿದಾಗ ಸಿದ್ದರಾಮಣ್ಣವ್ರು ಹೇಳಿದರು, ಇಲ್ಲ, ಆ ಗ್ಯಾಪನ್ನು ತುಂಬಿಕೊಡೋಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಭಾಳ ಖುಷಿಯಾದವು ನಾವು. ನಮಗೇನು ನಮ್ಮ ರಾಜ್ಯದ ಟ್ಯಾಕ್ಸ್ ನಮ್ಗೆ ಉಳಿಲಿ ಅಂತ ಹೇಳಿ ನಾವು ಬಹಳವಾಗಿ ಒಪ್ಕೊಂಡು ಅದನ್ನು ಪಾಸ್ ಮಾಡಿದ್ವು. ಪುಣ್ಯಾತುಮರು 22ರವರೆಗೂ ಕೊಟ್ಟರು ಗ್ಯಾಪ. ಅದು ನಮಗೆ ಗೊತ್ತಿಲ್ಲ 22ರವರೆಗೆ ಅಂತ ಅವತ್ತು ಹೇಳಲಿಲ್ಲ. 22 ಆದಮೇಲೆ ಈಗ ನಮಗೆ GST ಗ್ಯಾಪ್ ಇಲ್ಲ, ಬರ್ತಾ ಇಲ್ಲ GST ಗ್ಯಾಪು. GST ಗ್ಯಾಪನ್ನು ಕೊಡದೆ ಹೋದರೆ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಏನು ಅಂತಕ್ಕಂಥದ್ದನ್ನು ಇದರಿಂದ ನಮಗೆ 20,000 ಕೋಟಿ ಕಡಿಮೆ ಆಗುತ್ತೆ. 20,000 ಕೋಟಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ಆಗುತ್ತೆ. ಮತ್ತು ನೀವು, ನಾನು ಆವತ್ತೇ ಹೇಳಿದೆ, ಡೆಲ್ಲಿ ಬಹುದೂರೈ ಬ್ಯಾಡಿ ಅಂತೇಳಿ ಹೇಳಿದೆ ನಾನು GST. ಆದರೆ ಇಡೀ ರಾಜ್ಯದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಬರಲೇಬೇಕು ಅಂತಕ್ಕಂಥ ಕೂಗೇನಿತ್ತು, ಅದಕ್ಕೆ ನಾವು ಏನು ಮಾಡೋದು, ಕೆಲವು ಷರತ್ತುಗಳನ್ನು ಹಾಕಬೇಕು ಅಂತ ಅಂದಾಗ ಈ ಗ್ಯಾಪ್ ಬಗ್ಗೆ ಒಂದು ಚರ್ಚೆ ಆಗಿ ಅದನ್ನು ಕೊಡ್ತೀವಿ ಅಂತ ಹೇಳಿದ್ರು. 22ರವರೆಗೂ ಕೊಟ್ಟರು, ಕೈ ಕೊಟ್ಟರು. ಈಗ ಕೊಡ್ತಾ ಇಲ್ಲ ಪಾಪ. ಯಾಕೆ ಅಂತೇಳಿ ನಾನು ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಕೇಳಬೇಕಷ್ಟೇ. ಈಗ ಈ ರೀತಿ ಆಗಿರ್ತಕ್ಕಂಥ ಈ ವ್ಯತ್ಯಾಸದಲ್ಲಿ ನಾವು ಯಾವ ರೀತಿ ರಾಜ್ಯ ಸರ್ಕಾರವನ್ನು ನಡೆಸೋದು, ನಮ್ಮ ಬಜೆಟನ್ನು ಯಾವ ರೀತಿ ನಡೆಸೋದು, ನೀವೇ ಹೇಳಿ. ನೀವು ಹೇಳಿದರೆ ನಾನು ಕೇಳ್ತೀನಿ. ಈ ರೀತಿ ವ್ಯತ್ಯಾಸ ಆಗ್ತಾ ಇದೆ. ಮಾನ್ಯ ಅಧ್ಯಕ್ಷರೇ, GST ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ವರ್ತನೆ ಮಾಡಿಕೊಂಡು ಇದೆ. ನಮ್ಮರು ಒಬ್ಬರು ಕೌನ್ಸಿಲರ್ ಹೋಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಕೌನ್ಸಿಲಿಂಗಿಗೆ ಹೋಗ್ತಾರೆ, ಸಭೆಗೆ ಹೋಗ್ತಾರೆ. ಅಲ್ಲಿ ಅವ್ರ ಬಹುಮತ ಇದೆ. ಬಹುಮತದ ಎದುರಿಗೆ ನಾವೇನು ಮಾಡೋಕ್ಕೆ ಸಾಧ್ಯ? ನಾವು ಹೇಳಿದ್ದು ಕೇಳ್ಕೊತಾರೆ ಅವರು, ನಾವು ಹೇಳಿದ್ದನ್ನು ಅವರು ಕೇಳೋದಿಲ್ಲ. ಆದ್ದರಿಂದ ಇವತ್ತು ಅವರು ಮಾಡಿದಂಥದ್ದೇ ಕಾನೂನು. ಇದರಿಂದ ನಮ್ಮ ರಾಜ್ಯಕ್ಕೆ ಹಣಕಾಸಿನ ದೃಷ್ಟಿನಲ್ಲಿ ಇವತ್ತು ಬಹಳ ಇದೆ. ನಮಗೆ ನಾವೇನಾದ್ರು ಟ್ಯಾಕ್ಸ್ ಹಾಕಿದರೆ 4 ಮೇಲೆ ಹಾಕೇಳಿ ಅಂತ ನಮ್ಮನ್ನು ಬಿಟ್ಟಿದ್ದಾರೆ. ನಾಕೇನಕ್ಕೂ ಒಂದು ಅಬ್ಕಾರಿ, ಒಂದು ರಿಜಿಸ್ಟ್ರೇಷನ್ನು, ಒಂದು RTO ಇಷ್ಟನ್ನು ಹಾಕಿ ಅಂತ ಬಿಟ್ಟಿದ್ದಾರೆ. ಒಂದು ನಿಮಿಷ ಡಿಸ್ಟರ್ಬ್. ಈಗ ಏನು ಮಾಡೋದು? ಬಿಟ್ಟಿದ್ದಾರೆ. ಎಷ್ಟು ಅಂತ ಹಾಕೋಣಕ್ಕಾಗತ್ತೆ? ಅದಕ್ಕೇನಾರ ಟ್ಯಾಕ್ಸ್ ಹಾಕಿದ್ವಾ? ಮೊನ್ನೆ ಗಲಾಟಿ, ಟ್ಯಾಕ್ಸ್ ಹಾಕಿದ್ದಾರೆ. ಅಲ್ಲ, ಆಮೇಲೆ ಮಾತಾಡ್ತೀನಿ ಅಧ್ಯಕ್ಷರೇ, ಟೈಮ್ ಕೊಟ್ರೆ. ಅಲ್ಲ ಅಧ್ಯಕ್ಷರೇ, ಟೈಮ್ ಕೊಟ್ರೆ ಆಮೇಲೆ ಒಂದು ಬಂಡವಾಳ ಹೂಡೋದು ಕಡಿಮೆ ಆಗುತ್ತೆ. ನಾವು ಇನ್ನೊಂದು ಮೂಲಕ್ಕೆ ಬಂಡವಾಳ ಹೂಡ್ಬೋದು. ಇನ್ನೊಂದು